ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಬೆಳಗ್ಗೆನೇ ಬೇಗ ಎದ್ದು ದಿನಚರಿ ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ, ಏನು ಬದಲಾವಣೆ ಏನಿಲ್ಲ. ಅದ್ರ ಜೊತೆಗೆ ಕೆಲವೊಂದು ಮಾಹಿತಿನ ನಿಮಗೆ ನೀಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಮಾಹಿತಿ ಯಾರಿಗೆಲ್ಲ ಉಪಯೋಗ ಆಗುತ್ತೋ ಗೊತ್ತಿಲ್ಲ, ಆದರೆ ತಾಯಂದಿರಿಗೆ ಖಂಡಿತವಾಗ್ಲೂ ಉಪಯೋಗ ಆಗೇ ಆಗುತ್ತೆ. ಅದು ಏನು ಅನ್ನೋದನ್ನು ಮುಂದೆ ಹೇಳ್ತೀನಿ. ಪೂರ್ತಿ ವ್ಲಾಗ್ನ ನೋಡಿ. ನಮ್ಮ ಮನೆ ಹತ್ರ ಹೀಗೆ ಬೆಳಗ್ಗೆ ಎದ್ದು ಹೊರಗಡೆ ಬಂದಾಗ ಈ ಅಕ್ಕಿ ಪಕ್ಷಿಗಳ ಸದ್ದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನಗಂತೂ ತುಂಬಾ ಇಷ್ಟ. ಬೆಳಗ್ಗೆ ಹೊತ್ತು ನಮಗೆ ಅದೇ ಅಲಾರಾಮ್ ಥರ ಅನಿಸ್ಬಿಡುತ್ತೆ. ಸೊ ಟೈಮ್ ಆಯಿತು, ಎದ್ದೇಳಬೇಕು ಇವಾಗ ಅನ್ನೋ ಥರ ಈ ಸೌಂಡಿಗೆ. ಸೊ ಬೆಳಗ್ಗೆನೇ ಎದ್ದು ಈಚೆ ಬಂದು ಸ್ವಲ್ಪ ಹೊತ್ತು ಓಡಾಡ್ತೀನಿ. ಅದಾದ ನಂತರ ಬಿಸಿನೀರು ಕಾಯಿಸ್ಕೊಂಡು, ಬೆಳಗ್ಗೆನೇ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು ಅಂತ ನಾನು ಹೇಳಿದ್ದೀನಿ. ಸೊ ಯಾರೆಲ್ಲ ಫಾಲೋ ಮಾಡ್ತಾಯಿದ್ದೀರಾ ಕಮೆಂಟ್ ಮಾಡಿ. ಬಿಸಿನೀರನ್ನ ಕಾಯಿಸ್ಕೊಂಡು ಆಚೆ ಕೂತ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಬಿಸಿನೀರನ್ನ ಕುಡಿತಾ ಟೈಮ್ ಸ್ಪೆಂಡ್ ಮಾಡ್ತೀನಿ. ಬೆಳಗ್ಗೆನೇ ಎದ್ದು ಒಂದು ಫ್ರೆಶ್ ಮೈಂಡೆಡ್ ಆಗಿ ಮಾರ್ನಿಂಗ್ನ ಶುರು ಮಾಡಬೇಕು ಅನ್ನೋದೇ ಅಂದ್ಕೊಳ್ಳೋದು. ಯಾಕಂದರೆ ಮುಂಜಾನೆ ನಾವು ಮಾರ್ನಿಂಗ್ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡ್ತೀವೋ ಆ ರೀತಿಯಾಗಿ ನಮ್ಮ ದಿನ ಕಳೆಯುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಬೆಳಗ್ಗೆ ಎದ್ದಿಷ್ಟಾಗ್ನೇ ಒಂದು ಫ್ರೆಶ್ ಮೈಂಡೆಡ್ ಆಗಿ ಖುಷಿಯಾಗಿ ದಿನಾನ ಸ್ಟಾರ್ಟ್ ಮಾಡಿ ನಗ್ತಾ, ಓಕೆನಾ? ಸೊ ಮತ್ತೆ ತಿರ್ಗಿ ಅದೇ ಕೆಲಸ ಕಾರ್ಯ ಶುರು ಆಯಿತು, ಬೆಳಗ್ಗೆ ಯಾಕಪ್ಪ ಆಯಿತು ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಅದೇ ಥರ ಡಲ್ ಫೇಸಲ್ಲೇ ಇರ್ತೀರ ಸಂಜೆ ತನಕ, ಸರಿನಾ? ಸೊ ನಾನು ನೀರೆಲ್ಲ ಕುಡಿದು ಇನ್ನು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ನಾನು ಯಾವ ರೀತಿಯಾಗಿ ಅಂದರೆ, ಮಕ್ಕಳಿದ್ದಾರೆ, ನನಗೆ 2 ಮಕ್ಕಳಿದ್ದಾರೆ ಅಂತ ನಾನು ಹೇಳಿದ್ದೀನಲ್ಲ. ಒಬ್ಬಳು ಸ್ಕೂಲಿಗೆ ಹೋಗ್ತಾಳೆ, ಇನ್ನೊಬ್ಬಳು ಮನೆಯಲ್ಲೇ ಇರ್ತಾಳೆ, ಚಿಕ್ಕವಳು. ಸೊ ಅವರಿಬ್ಬರೂ ನೋಡಿಕೊಂಡು ಮನೆ ಕೆಲಸ ಆಗಿರ್ಬೋದು, ಮಕ್ಕಳು ಓದಿಸೋದಾಗಿರ್ಬೋದು, ಸೊ ಎಷ್ಟೊಂದು ಕೆಲಸಗಳಿರುತ್ತೆ. ಎಲ್ಲದಕ್ಕೂ ಯಾವ ರೀತಿಯಾಗಿ ನಾನು ಮ್ಯಾನೇಜ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಮೇನಾಗಿ ಹೇಳೋದು, ಕೆಲವೊಂದು ಚೇಂಜಸ್ಸು ನಾವು ತಂದ್ಕೊಬೇಕು ನಮ್ಮ ಜೀವನದಲ್ಲಿ. ಸೊ ಅದು ಏನಪ್ಪ ಅನ್ನೋದರಲ್ಲಿ ಫಸ್ಟ್ ಬಂದು ಬೆಳಗ್ಗೆ ಬೇಗ ಎದ್ದೇಳೋದಾಗಿರ್ಬೋದು. ರಾತ್ರಿ ಎಲ್ಲ ನಿದ್ದೆ ಇರಲ್ಲ ಸರಿಯಾಗಿ, ಬೆಳಗ್ಗೆ ಬೇಗ ಎದ್ದೇಳಬೇಕಾ ಅಂತ ಕೇಳ್ಬೋದು. ಹೌದು, ಬೆಳಗ್ಗೆ ಬೇಗ ಇದ್ರೇ ನಮಗೆ ಟೈಮು ಸ್ವಲ್ಪ ಎಕ್ಸ್ಟ್ರಾ ಸಿಗುತ್ತೆ ಅಲ್ವಾ? ಸೊ ನೋಡಿ, ಬೆಳಗ್ಗೆ ಇದ್ದಾಗ ಯಾರೂ ಇದ್ದಿರಲ್ಲ, ನಾವೊಬ್ಬರೇ ಇರ್ತೀವಿ. ಸೊ ಆಗ ಈ ಕೆಲಸ ಏನೋ ಇದ್ದರೂ ಒಂದು ಸ್ವಲ್ಪ ಪಟ ಅಂತ ಮಾಡ್ಕೊಂಬಿಡ್ಬೋದು. ಮಕ್ಕಳು ಮರಿ ಎಲ್ಲ ಇದ್ದಾಗ ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ ಅಲ್ವಾ? ಅವ್ರಿಗೆ ನೋಡ್ಕೊಳೋದಾಗಿರ್ಬೋದು, ಅವ್ರಿಗೆ ಏನು ಬೇಕು ಕೊಡೋದಾಗಿರ್ಬೋದು, ಪುಟ್ಟ ಕೆಲಸಗಳು ಇದ್ದೇ ಇರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಬೇಗ ಇದ್ದರೆ ನಮಗೆ ಅಂತ 1 ಅವರ್ ಬೇಗ ಎದ್ದೇಳಿ ಸಾಕು, ಜಾಸ್ತಿ ಏನು ಬೇಡ. ಒಂದು 5 ಗಂಟೆಗೆ ಎದ್ರೂ ನಡೆಯುತ್ತೆ. ಸೊ ಸಾಕು. ನಮಗೂ ಗೊತ್ತು, ಮಕ್ಕಳಿದ್ದಾಗ ಚಿಕ್ಕ ಮಕ್ಕಳು ಮಧ್ಯರಾತ್ರಿ ಹೊತ್ತು ಎದ್ದು ನಮಗೂ ನಿದ್ದೆ ಸರಿಯಾಗಿ ಆಗಿರಲ್ಲ ಅಲ್ವಾ? ಸೊ ಆದ್ರೂ ನಾವು ಏನು ಮಾಡೋಕ್ಕಾಗಲ್ಲ, ಚೇಂಜಸ್ ಆಗಲೇಬೇಕು. ಅಂದರೆ ಪೇರೆಂಟ್ಹುಡ್ ಅನ್ನೋದು ಅಷ್ಟೊಂದು ಸುಲಭ ಅಲ್ಲ ಅಲ್ವಾ? ಸೊ ಹಾಗಾಗಿ ಕೆಲವೊಂದು ಚೇಂಜಸ್ಸು ತುಂಬಾ ಮುಖ್ಯ. ಅದರಲ್ಲಿ ಬೇಗ ಎದ್ದೇಳೋದು. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನಾನು 4 ಗಂಟೆಗೆ ಎದ್ದೇಳೋಣ ಅಂತಲೇ ಅಲಾರಾಮ್ ಇಕ್ಕೊತೀನಿ ನನ್ನ ದಿನ. ಸೊ ನಮ್ಮ ಮನೆಯವರು, ಅಲಾರಾಮ್ ಯಾಕೆ ಇಕ್ಕೊಂತೀಯ, ಸುಮ್ಮನೆ ಎದ್ದೆ ಆಫ್ ಮಾಡಿ ಮತ್ತೆ ಮಲಗಕ್ಕ ಅಂತ ಹೇಳ್ತಾರೆ. ಖಂಡಿತ ನಾನು ಎಷ್ಟೋ ಸತಿ ಟ್ರೈ ಮಾಡಿದ್ದೀನಿ ಬೇಗ ಎದ್ದೇಳಬೇಕು ಅಂತ ಹೇಳಿ, 4 ಗಂಟೆಗೆ ಎದ್ದೇಳೋಣ ಅಂತ. ಬಟ್ ಆಗಲಿಲ್ಲ. ಆದರೆ 5 ಗಂಟೆಗೆ ಎದ್ದೇಳೋದು ಓಕೆ. ಯಾಕಂದರೆ ನನಗೆ ಇನ್ನೂ 6 ಗಂಟೆಗೆ ಎದ್ದರೆ ಅಂದರೆ ಆಚೆ ಕೆಲಸಗಳು ಮಾಡೋದ್ರಲ್ಲೇ ತಡ ಆಗುತ್ತೆ. ಸೊ ಕಸ ಗುಡಿಸೋದಾಗಿರ್ಬೋದು, ಬಾಗಿಲು ತೊಳೆಯೋದಾಗಿರ್ಬೋದು ಇದ್ದೇ ಇರುತ್ತೆ ಅಲ್ವಾ? ಅದನ್ನೆಲ್ಲ ನಾನು ಮಾಡಿ ಮತ್ತು ಅಡುಗೆ ಮನೆಗೆ ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇಗ ಇದ್ದರೆ ಆಚೆ ಕೆಲಸ ಬೇಗ ಮುಗಿಸ್ಕೊಬೋದು. ಇನ್ನೊಂದು ಸತಿ ಏನಾಗ್ಬಿಡುತ್ತೆ ಅಂದರೆ, ಮಕ್ಕಳು ಇದೇ ಟೈಮಿಂಗ್ಸ್ಗೆ ಮಲ್ಕೊತಾರೆ, ಇದೇ ಟೈಮಿಂಗ್ಸ್ಗೆ ಎದ್ದೇಳ್ತಾರೆ ಅಂತ ಏನಿರಲ್ಲ. ಸೊ ಅಲ್ವಾ? ಚಿಕ್ಕ ಮಕ್ಕಳು ಯಾವಾಗ ಬೇಕಾದರೂ ಎದ್ದೇಳ್ತಾರೆ. ಕೆಲವೊಂದು ಸತಿ ಹೆಂಗೆ ಆಗುತ್ತೆ, ಅವ್ರು ಮಧ್ಯ ಎದ್ದೇಳೋದು, ನಾವು ಮತ್ತೆ ಹೋಗಿ ಅವ್ರನ್ನ ಮಲಗಿಸೋದಾಗಿರ್ಬೋದು, ಅಲ್ಲಿ ಟೈಮು ನಮಗೆ ಕಡಿಮೆ ಆಗುತ್ತೆ ಮತ್ತೆ. ಸೊ ಹಾಗಾಗಿ ಇದೇ ಟೈಮಿಂಗ್ಸು ಇದೇ ಫಾಲೋ ಮಾಡಬೇಕು ಅಂತ ನಾನು ಹೇಳೋದಿಲ್ಲ. ಟೈಮಿಂಗ್ಸು ಚೇಂಜಸ್ ಆಗ್ಬೋದು, ಬಟ್ ನಾವು ಎದ್ದೇಳೋದಾಗಿರ್ಬೋದು. ಇವಾಗ ವೇಕಪ್ ಅರ್ಲಿ ಅಂತಂದರೆ, ನೀವು 7 ಗಂಟೆಗೆ ಎದ್ದೇಳ್ತಿದ್ದೀರಾ, ಬೇಡ, ಒಂದು 6 ಗಂಟೆಗೆ ಎದ್ದೇಳಿ, ಓಕೆನಾ? ಆ ರೀತಿಯಾಗಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. 1-2 ದಿವಸ ಫಾಲೋ ಮಾಡಿ, ಆಟೋಮೆಟಿಕ್ಕಾಗಿ ನಿಮಗೇನೆ ಎಚ್ಚರ ಆಗೋಗ್ಬಿಡುತ್ತೆ ಆಮೇಲೆ. ಸೊ ನಾನು ಹಾಗೇನೆ ಫಾಲೋ ಮಾಡಿ 4 ಗಂಟೆಯಿಂದ 5 ಗಂಟೆಗೆ ಬಂದಿದ್ದೀನಿ. ನೋಡೋಣ 4 ಗಂಟೆಗೆ ಯಾವಾಗ ಸ್ಟಾರ್ಟ್ ಮಾಡ್ತೀನೋ ಗೊತ್ತಿಲ್ಲ, ಹೇಳ್ತೀನಿ ನಿಮಗೆ.
ಸೊ ನೆಕ್ಸ್ಟ್ ಬಂದು ಪ್ಲ್ಯಾನಿಂಗ್ ಇರಬೇಕು. ಏನಪ್ಪ ಪ್ಲ್ಯಾನಿಂಗ್ ಅಂತಂದ್ರೆ ಮೇಯ್ನಾಗಿ ನಮಗೇನು ಅಂದರೆ ತಿಂಡಿ ಏನು ಮಾಡೋದು, ನಾಷ್ಟ ಏನು ಮಾಡೋದು, ಇದೇ ದೊಡ್ಡ ಟೆನ್ಷನ್ ಆಗಿಬಿಟ್ಟಿರುತ್ತೆ ಅಲ್ವಾ? ಹೌದು. ನಾನೇನು ಮಾಡ್ತೀನಿ ಅಂದರೆ ಸಿಂಪಲ್ ನಾಷ್ಟಗಳನ್ನ ಮಾಡ್ಕೊತೀನಿ. ಈಗ ಅವಲಕ್ಕಿ ಉಪ್ಪಿಟ್ಟಾಗಿರ್ಬೋದು, ಚಿತ್ರಾನ್ನ, ರೈಸ್ ಐಟಮ್ ಸ್ವಲ್ಪ ಜಾಸ್ತಿ, ಲೈಕ್ ಪಲಾವ್ ಎಲ್ಲ ಆದ್ರೂ ಅದಕ್ಕೆ ತರಕಾರಿ ಎಲ್ಲ ಕಟ್ ಮಾಡ್ಕೊಬೇಕು. ಅದು ಮಾಡ್ಬೋದು, ತೊಂದರೆ ಏನಿಲ್ಲ. ಆದರೆ ತರಕಾರಿ ಹಚ್ಕೊಳಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬೇಗ ಇದ್ದರೆ ನಡೆಯುತ್ತೆ ಅದೂ. ಸೊ ಇನ್ನು ಚಪಾತಿ ಆ ರೀತಿಯಾದಂಥದ್ದು ನಾಷ್ಟಗಳನ್ನ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಸೊ ಸಿಂಪಲ್ಲಾಗಿರಬೇಕು, ಬೇಗ ಆಗೋ ಥರ ಇರಬೇಕು, ಆ ರೀತಿಯಾಗಿ ತಿಂಡಿ ಮಾಡೋದಕ್ಕೆ ಟ್ರೈ ಮಾಡ್ಕೊತೀನಿ. ಹಾಗೆ ಪ್ಲ್ಯಾನ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ಬಂದು ಸಾಂಬಾರು ಸಹ ಏನು ಮಾಡ್ಕೊಬೇಕು ಅನ್ನೋದನ್ನು ಮುಂಚೆನೇ ಯೋಚನೆ ಮಾಡಿಟ್ಟಿರ್ತೀನಿ. ಬೇಳೆ ಹಾಕಿ ಹುಳಿ ಸಾಂಬಾರು ಮಾಡಿರ್ಬೋದು, ಇಲ್ಲ ಮೊಸಪ್ಪು ಮಾಡ್ಬೋದು. ಸಿಂಪಲ್ ಸಾಂಬಾರ್ಸೇನೆ. ಈ ಬಸ್ಸಾರೆಲ್ಲ ಮಾಡಬೇಕು ಅಂದರೆ ಟೈಮ್ ತೊಗೊಳುತ್ತೆ. ಹಾಗಂತ ಅವನ್ನೆಲ್ಲ ಮಾಡಲ್ಲ ಅಂತಲ್ಲ, ಮಾಡ್ತೀನಿ. ಬಟ್ ಯಾವಾಗಾದರೂ ರಜೆ ಇರುತ್ತಲ್ಲ, ಈ ಸಂಡೇಸ್ ಇರ್ಬೋದು, ಸ್ಯಾಟರ್ಡೇ ಹೊತ್ತು ಆ ರೀತಿಯಾಗಿ ಮಾಡ್ಕೊತೀನಿ. ಸ್ಯಾಟರ್ಡೇ ಅಂದರೆ ಅವಳಿಗೇನಾದರೂ ಸ್ನ್ಯಾಕ್ಸ್ ಹಾಕೋದು ಅಷ್ಟೇ ಅಲ್ವಾ? ಸೊ ಆ ಟೈಮಲ್ಲಿ ನಾನು ಡೈರೆಕ್ಟಾಗಿ ಒಂದೇ ಸತಿ ಅಡುಗೆ ಮಾಡ್ಕೊಂಬಿಡ್ಬೋದು. ಆ ರೀತಿಯೂ ಸಹ ಮಾಡ್ತೀನಿ. ಅದಾದಮೇಲೆ ನಾನೇನು ಫಾಲೋ ಮಾಡ್ತೀನಿ ಅಂದರೆ, ಈಗ ನಮ್ಮ ಮನೇಲಿ ಜನ ಜಾಸ್ತಿ ಇದ್ದೀವಿ ಅಂದ್ಕೊಳ್ಳಿ, ಒಂದು 7 ಜನ 8 ಜನ ಇದ್ದೀವಲ್ವಾ, ಚಿಕ್ಕವರಿಬ್ರು ಸೇರಿಕೊಂಡು. ಆಗೇನು ಮಾಡ್ತೀನಿ ಅಂದರೆ ಅವಳೊಬ್ಳಿಗೇ ನಾಷ್ಟ ಬೇಗ ಮಾಡಿಬಿಡ್ತೀನಿ. ನೆಕ್ಸ್ಟು ನಾನು ಸಾಂಬಾರನ್ನ ಮಾಡ್ಕೊಂಬಿಡ್ತೀನಿ. ಸೊ ಮಧ್ಯಾಹ್ನಕ್ಕೆ ನನಗೆ ಅಷ್ಟೊಂದಾಗಿ ಕೆಲಸ ಇರೋದಿಲ್ಲ. ಎರಡೂ ಒಟ್ಟಿಗೆನೇ ಅಡುಗೆ ಮನೇಲಿ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಾಗ ಮಧ್ಯಾಹ್ನ ಏನು ಮಾಡಬೇಕು ಅನ್ನೋ ಯೋಚನೆನೂ ಇರೋದಿಲ್ಲ. ಮಧ್ಯಾಹ್ನದೊತ್ತು ಸ್ವಲ್ಪ ಫ್ರೀ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ ರೀತಿಯಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ನಮಗೆ ನೋಡಿ ತಲೆನೋವಿರೋದಿಲ್ಲ ಅಲ್ವಾ? ಸೊ ಸಿಂಪಲ್ಲಾಗಿ ಇವಾಗ ಸ್ಮಾಲ್ ಫ್ಯಾಮಿಲಿ ಅಂದರೆ ಇನ್ನೆಷ್ಟು ಜನ ಇರ್ತೀರ, ಗಂಡ ಹೆಂಡತಿ ಇಬ್ಬರು ಮಕ್ಳು ಇರ್ತೀರ. ಸೊ ಅವಾಗ ಕುಕ್ಕಿಂಗಿಗೂ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಅಲ್ವಾ? ಸೊ ಬೇಗನೆ ಆಗೋಗ್ಬಿಡುತ್ತೆ. ಸೊ ಪ್ಲ್ಯಾನಿಂಗ್ ಅನ್ನೋದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ನಾವು ಏನು ಮಾಡಬೇಕು ಅನ್ನೋದು ಮುಂಚೆಯಾಗಿ ನಮಗೆ ಗೊತ್ತಿದ್ದರೆ ಸೊ ಟೈಮ್ ಸಹ ವೇಸ್ಟ್ ಆಗೋದಿಲ್ಲ. ಹಾಗೆ ಜಾಸ್ತಿ ನಾವು ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆಯೂ ಸಹ ಇರೋದಿಲ್ಲ ಅಲ್ವಾ? ಸೊ ಹಾಗಾಗಿ ಪ್ಲ್ಯಾನಿಂಗ್ ಮಾಡ್ಕೊಳೋದು ಒಳ್ಳೆಯದು. ನೆಕ್ಸ್ಟ್ ಬಂದು ಟೈಮ್ ಮ್ಯಾನೇಜ್ಮೆಂಟ್. ಹೌದು, ನಾವು ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಇಷ್ಟು ಗಂಟೆ ಅಷ್ಟರಲ್ಲಿ ಕೆಲಸ ಮುಗಿಬೇಕಪ್ಪ ಅನ್ನೋ ಒಂದು ಟೈಮ್ ಪೀರಿಯಡ್ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಯಾಕೆಂದರೆ ಬಿಡು ನಾವೇ ಅಲ್ವಾ ಮಾಡ್ಕೊಂಡ್ರಾಯ್ತು, ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ಕೊಳ್ಳೋಣ, ತೊಂದರೆ ಏನಿಲ್ಲ ಅಂತ ನೀವು ಒಂದು ಸ್ಲೋ ಪ್ರೊಸೆಸಿಂಗಲ್ಲಿ ಕೆಲಸ ಮಾಡ್ಕೊತ ಬಂದರೆ ನಿಮಗೆ ಅಂತ ಟೈಮ್ ಸಿಗೋದೇ ಇಲ್ಲ ಅಲ್ವಾ? ಸೊ ನೋಡಿ, ನಮಗೂ ಸ್ವಲ್ಪ ಟೈಮ್ ಬೇಕು. ಯಾಕಂದರೆ ಮಕ್ಕಳು ನೋಡ್ಕೊತಿರ್ತೀವಿ, ಮನೆ ಕೆಲಸ ನೋಡ್ಕೊತಿರ್ತೀವಿ, ಒಂದು ರೆಸ್ಟ್ ಮಾಡೋದಕ್ಕಾದ್ರೂ ನಮಗೆ ಟೈಮ್ ಬೇಕಲ್ವಾ? ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಟೈಮ್ ಮ್ಯಾನೇಜ್ಮೆಂಟನ್ನು ನಾವು ಯಾವ ಕೆಲಸನ ಎಷ್ಟು ಬೇಗ ಮಾಡ್ತೀವೋ ಅಷ್ಟು ಬೇಗ ನಮಗೂ ಸಹ ಒಂದು ಟೈಮ್ ಸಿಗುತ್ತೆ. ವೆರಿ ಇಂಪಾರ್ಟೆಂಟು ಅಲ್ವಾ? ಒಂದು ಸತಿ ಏನಾಗ್ಬಿಡುತ್ತೆ ಅಂದರೆ, ಇವಾಗ ನೋಡಿ ಕೆಲವ್ರು ಹೇಳ್ತಾರೆ, ಮಕ್ಕಳು ಮಲಗಿದ್ದಾಗ ಕೆಲ್ಸಗಳ್ನ ಪಟ ಅಂತ ಮಾಡ್ಕೊಂಬಿಡಿ, ಇನ್ನು ಮಕ್ಕಳು ಎದ್ಮೇಲೆ ಮಕ್ಕಳನ್ನ ನೋಡ್ಕೊಂಡಿರೋಕ್ಕೆ ಸರಿ ಹೋಗುತ್ತೆ ಅಂತ. ನಾನೇನು ಹೇಳ್ತೀನಿ ಅಂದರೆ, ನೋಡಿ ಮಕ್ಕಳನ್ನ ನಾವು ನೋಡ್ಕೊತೀವಿ ಹೌದು, ಬಟ್ ನಮಗೆ ಅಂತ ಒಂದು ಸ್ವಲ್ಪ ಸಮಯ ಬೇಕಲ್ವಾ? ರೆಸ್ಟ್ ಮಾಡೋದಕ್ಕಾಗಿರ್ಬೋದು. ನೋಡಿ, ನಾವು ಹೇಳ್ದಷ್ಟು ಸುಲಭ ಅಲ್ಲ ಯಾವುದೇ ಒಂದು ಕೆಲಸ ಆಗಿರ್ಬೋದು. ಮಕ್ಕಳು ನೋಡಿಕೊಂಡು ಮನೆ ನೋಡ್ಕೊಳೋದು ಅಯ್ಯೋ ಮಾಡ್ಬೋದು, ಅಂಥ ಕಷ್ಟ ಏನಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಕಷ್ಟ ಇದ್ದರೂ ನಾವು ಅದನ್ನು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ಬೋದು ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಸತಿ ನನಗೂ ಈ ರೀತಿಯಾದಂಥ ಅನುಭವ ಆಗಿದೆ. ಹೇಳೋದಲ್ಲ, ಎಲ್ಲರಿಗೂ ಪ್ರತಿಯೊಂದು ತಾಯಂದ್ರಿಗೂ ಈ ರೀತಿಯಾದಂಥ ಒಂದು ಅನುಭವ ಆಗೇ ಇರುತ್ತೆ. ಏನಪ್ಪ ಅಂತೀರಾ? ನೋಡಿ, ಬೆಳಗ್ಗೆ ಎಲ್ಲ ಕೆಲಸ ಮಾಡಿಬಿಟ್ಟಿರ್ತೀವಿ, ಇನ್ನೇನು ರೆಸ್ಟ್ ಮಾಡೋಣ ಒಂದು ಸ್ವಲ್ಪ ಹೊತ್ತು ಅನ್ನುವಾಗ ಮಕ್ಕಳು ಎದ್ದೇಳ್ಬಿಡ್ತಾರೆ ಅಲ್ವಾ? ಸೊ ಮಕ್ಕಳು ಇದ್ದಾಗ ಏನು ಮಾಡೋಕ್ಕಾಗುತ್ತೆ, ಮಕ್ಕಳನ್ನೇ ನೋಡ್ಕೊಬೇಕು. ನಾವು ಇನ್ನು ರೆಸ್ಟ್ ಮಾಡೋದಿಲ್ಲಿ ಒಂದು 10 ನಿಮಿಷ ಹಿಂಗೆ ಕಣ್ಮುಚ್ಚಿ ಒಂದು ಸಣ್ಣ ನ್ಯಾಪು ಅಂದರೆ ಸಣ್ಣ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡಷ್ಟರಲ್ಲಿ ಈ ರೀತಿ ಆದಾಗ ಒಂಥರ ಸ್ಟ್ರೆಸ್ ಆಗೋದುಂಟು ಅಲ್ವಾ? ಮೆಂಟಲಿ ಸ್ಟ್ರೆಸ್ ಆಗೋದುಂಟು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಒಂದು ಕರೆಕ್ಟಾಗಿ ಪ್ಲ್ಯಾನಿಂಗ್ ಇಟ್ಕೊಂಡು ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳೋದಾಗಿರ್ಬೋದು. ಒಂದು 10 ನಿಮಿಷದ ರೆಸ್ಟು ನಿಜವಾಗ್ಲೂ ಮೈಂಡ್ ಎಷ್ಟು ರಿಫ್ರೆಶ್ ಆಗುತ್ತೆ ಅನ್ನೋದು ಅದು ಗೊತ್ತಿರುತ್ತೆ ಕೆಲವರಿಗೆ. ಸೊ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಹೇಳ್ತಾರೆ, ಮಗು ಮಲಗಿದ್ದಾಗ ಎಲ್ಲ ಕೆಲಸ ಮಾಡ್ಕೊಂಬಿಡು ಬೇಗ, ಆಮೇಲೆ ಮಗು ಇದ್ಮೇಲೆ ಮಗುನ ನೋಡ್ಕೊಳೋದೇ ಆಗೋಗುತ್ತೆ ಅಂತಾರೆ. ಬಟ್ ನಮಗೆ ರೆಸ್ಟ್ ಬೇಕು ಬೇಡವಾ, ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಅಲ್ವಾ? ಸೊ ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡಬೇಕು. ನಮ್ಮ ಮಗಳು ಬಂದು 2.5 ವರ್ಷ ಇರೋದ್ರಿಂದ ಸ್ವಲ್ಪ ಟಿ ವಿ ನೋಡೋದಾಗಿರ್ಬೋದು, ಒಂದು ಆಟ ಆಡೋದಾಗಿರ್ಬೋದು, ಅದು ಅಂಥ ಕಷ್ಟಕರ ಏನಿರೋದಿಲ್ಲ. ಬಟ್ ಇನ್ನೂ ಚಿಕ್ಕ ಮಕ್ಕಳು ಇರ್ತಾರೆ, ಅಂದರೆ 1 ವರ್ಷ 1.5 ವರ್ಷ ಆ ರೀತಿಯಾದ ಮಕ್ಕಳನ್ನ ಯಾವ ರೀತಿಯಾಗಿ ನೋಡ್ಕೊಬೋದು ಅಂತಂದರೆ, ನೋಡಿ ಆ ಮಕ್ಕಳಿಗೆ ಚೆನ್ನಾಗಿ ಹೊಟ್ಟೆ ತುಂಬ ಊಟ
ಹಾಗೆಯೇ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸೋದ್ರಿಂದ ಮಕ್ಕಳಿಗೆ ಮೈಕೈ ನೋವು ಹೋಗುತ್ತೆ. ಹಾಗೆ ಚೆನ್ನಾಗಿ ನಿದ್ದೆ ಮಾಡೋದುಂಟು. 3ರಿಂದ 4 ಅವರ್ ಮಲ್ಕೊತಾರೆ. ಅಷ್ಟು ಅವರ್ ಯಾಕೆ, 2 ಅವರ್ ಮಲ್ಕೊಂಡ್ರು ಸಾಕು. ನಮ್ಗೆ ಎಷ್ಟೋ ಕೆಲಸ ಆಗಿರುತ್ತೆ. ಅದಾದ ನಂತರ ನಾವು ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆ ರೆಸ್ಟ್ ಮಾಡ್ಬೋದು. ಸೊ ನಾನು ಕೆಲವೊಬ್ಬರನ್ನ ನೋಡಿ ಸಹ ತಿಳ್ಕೊಂಡಿದ್ದೀನಿ. ನನಗೆ ಇದು ಎಲ್ಲ ಟೈಮಲ್ಲಿ ಅನ್ವಯ ಆಗುತ್ತೆ ಅಂತ ಅಲ್ಲ. ನಮ್ಮ ಅತ್ತೆ ಇರ್ತಾರೆ, ನನಗೆ ಹೆಲ್ಪ್ ಮಾಡೋದಕ್ಕೆ ತೊಂದರೆ ಏನಿರೋದಿಲ್ಲ. ಬಟ್ ಆದರೂ ಕೆಲವೊಂದು ಸತಿ ನನಗೂ ಸ್ಟ್ರೆಸ್ ಆಗೋದುಂಟು. ಯಾಕಂದರೆ ಅವರೆಲ್ಲನ ಹೋದಾಗ ನನಗೂ ಕಷ್ಟ ಆಗುತ್ತೆ ನೋಡ್ಕೊಳೋದಕ್ಕೆ. ಸೊ ಆಗ ನಾನು ಈ ಒಂದು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡೋದುಂಟು. ಆದರೆ ಬೆಳಗ್ಗೆ ಹೊತ್ತು ಬೇಗ ಎದ್ದೇಳೋದು ಮಾತ್ರ ತುಂಬಾ ಒಳ್ಳೆಯದು. ಯಾಕಂದರೆ ನನಗೂ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದಾಗಿರ್ಬೋದು. ನೀವು ಅಂದ್ಕೊತೀರಾ ಜನ ಇದ್ದರೆ ಬೇಗ ಕೆಲಸ ಆಗೋಗ್ಬಿಡುತ್ತೆ, ಯಾರಾದರೂ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡಿರ್ತಾರೆ ಅಂತ. ಬಟ್ ನನ್ನ ಒಂದು ಅಭಿಪ್ರಾಯ ಏನಂದರೆ, ಈಗ ನಾನು ಏನಾದರೂ ಒಂದು ಕೆಲಸ ಮಾಡ್ತಿರ್ತೀನಿ, ಆವಾಗೇನು ಮಾಡೋದು, ಅವ್ರಿಗೆ ಅದು ಕೊಡು, ಇವ್ರಿಗೆ ಇದು ಕೊಡು ಅಂತ ಮಧ್ಯದಲ್ಲಿ ಮತ್ತೆ ನನಗೆ ಡಿಸ್ಟರ್ಬ್ಸ್ ಆಗಿಬಿಡುತ್ತೆ. ಸೊ ಅಲ್ಲೇನಾಗುತ್ತೆ, ನನ್ನ ಕೆಲಸ ಹಂಗೆ ಪೆಂಡಿಂಗಲ್ಲೇ ಇರುತ್ತೆ. ಸೊ ಆ ರೀತಿಯೂ ಆಗೋದುಂಟು, ಆಯಿತಾ. ಸೊ ಹೇಳೋದಲ್ಲ, ಓಕೆ ಅಂದರೆ ಜನ ಇದ್ದಾಗೆ ಒಂಥರ, ಜನ ಇಲ್ದಾಗೆ ಒಂಥರ ಇರುತ್ತೆ. ಡಿಫ್ರೆಂಟ್ ಆಗಿರುತ್ತೆ ಸ್ನೇಹಿತರೆ. ನಾವು ಕಂಪೇರ್ ಮಾಡ್ಕೊಳಕ್ಕೆ ಹೋಗಬಾರ್ದು, ಆಯಿತಾ. ಸೊ ನಾವು ಏನಿದ್ದೀವೋ ಅದರಲ್ಲೇ ನಾವು ಏನು ಬೆಸ್ಟ್ನ ಹುಡುಕ್ಬೋದು ಅನ್ನೋದನ್ನು ನೋಡಬೇಕೇ ವಿನಃ ಬೇರೆಯವ್ರನ್ನ ನೋಡಿ ಅವ್ರ ಮನೆಗೆ ಸಪೋರ್ಟಿವ್ ಆಗಿ ಅವ್ರು ಇರ್ತಾರೆ, ಇವ್ರು ಇರ್ತಾರೆ, ಅದೆಲ್ಲ ನೀವು ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ, ಆಯಿತಾ. ಸೊ ಅದು ಇನ್ನು ನಿಮಗೆ ಜಾಸ್ತಿ ತಲೆನೋವು ಬಂದ್ಬಿಡುತ್ತೆ. ಇನ್ನು ನನಗೆ ಯಾರು ಇಲ್ಲ ನೋಡು, ನನಗೆ ಯಾರೂ ಸಪೋರ್ಟಿವ್ ಆಗೇ ಇಲ್ಲ, ನಾನೇ ಎಲ್ಲನೂ ಮಾಡ್ಕೊಬೇಕು ಅನ್ನೋದು ಆ ಒಂದು ಅನುಭವ ನಿಮ್ಮನ್ನ ಮೆಂಟಲಿ ಹಾಗೆ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಆಗಿರ್ತೀರ. ಸೊ ನಾನು ಅದೇ ಹೇಳ್ತಾ ಇದ್ದೀನಿ, ಯಾರಿದ್ರೂ ಎಷ್ಟು ದಿವಸ ಅಂತ ಇರೋಕ್ಕಾಗತ್ತೆ ಅಲ್ವಾ. ಸೊ ನಮ್ಮನ್ನು ನಾವು ನೋಡ್ಕೊಳೋದು ನಮ್ಮ ಮೇಲಿರುತ್ತೆ. ಸೊ ಎಲ್ಲದಕ್ಕೂ ನಾವು ತಯಾರಾಗಿರಬೇಕು. ಕೆಲಸಗಳು ಹೆಂಗೋ ಮಾಡ್ಕೊಂಬಿಡ್ಬೋದು ಬಿಡಿ, ಟೈಮ್ ನೋಡಿಕೊಂಡು. ಬಟ್ ಇನ್ನು ನೆಕ್ಸ್ಟ್ ಮೇನ್ ಥಿಂಗ್ ಏನಂತಂದರೆ ಓದಿಸೋದಾಗಿರ್ಬೋದು. ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ನಾನು ಹೇಳಿದ್ಮೇಲೆ ಮಗುಗೆ ಹೋಮ್ವರ್ಕ್ ಬರ್ಸೋದಾಗಿರ್ಬೋದು, ವರ್ಕ್ಸ್ ಇರುತ್ತೆ, ಅವ್ರಿಗೇನೆ ಓದಿಸೋದಾಗಿರ್ಬೋದು. ಅದಕ್ಕೆ ನನಗೆ ಬೇರೆ ಆಪ್ಷನ್ ಇರೋದಿಲ್ಲ. ಕೆಲವೊಂದು ಸತಿ ಏನು ಮಾಡೋಕ್ಕಾಗಲ್ಲ, ಟ್ಯೂಷನ್ಗೆ ಹಾಕೋದು ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂದರೆ ಇವಾಗ 1-2 ವರ್ಷ ಮಗು ಅಂತಾಳೆ, ಚಿಕ್ಕ ಮಗುಗೆ ನಾವು ಅವಾಗ ಒಂದು ಕ್ರೇಯಾನ್ಸ್ ಕೊಟ್ಟು ಒಂದು ಬುಕ್ ಕೊಟ್ಟರೆ ಬರ್ಕೊಂಡಿರೋದಾಗಿರ್ಬೋದು, ಏನೋ ಅದ್ರ ಪಾಡಿಗೆ ಅದು ಆಟ ಆಡ್ಕೊಂಡಿರುತ್ತೆ. ಆ ಕಡೆ ಮಗುನೂ ನೋಡಿಕೊಂಡು ಈ ಕಡೆ ಓದಿಸ್ಬೋದು. ಆದರೆ ಇನ್ನೂ ಸ್ವಲ್ಪ ಚಿಕ್ಕ ಮಗು ಆದರೆ ಕಷ್ಟ ಆಗುತ್ತೆ ನೋಡ್ಕೊಳೋಕ್ಕೂ ಓದಿಸೋದಕ್ಕೂ. ಸೊ ಆ ಟೈಮಲ್ಲಿ ಟ್ಯೂಷನ್ಗೆ ಹಾಕೋದು ಅಗತ್ಯ ನಮಗೆ, ಏನು ಮಾಡೋದಕ್ಕಾಗೋದಿಲ್ಲ. ಸೊ ಟ್ಯೂಷನ್ಗೆ ಹಾಕೋದು ಒಳ್ಳೆಯದು ಅಂತ ಹೇಳ್ತೀನಿ. ಹಾಗೆಯೇ ಲಾಸ್ಟ್ ಬಂದು ಮಲ್ಟಿ ಟಾಸ್ಕಿಂಗ್ ಆಗಿರಿ. ಒಂದೇ ಕೆಲಸ ಮಾಡ್ಕೊಂಡು ಅಡುಗೆ ಮನೆಯಲ್ಲೇ ಇರೋದಕ್ಕೆ ಆಗೋದಿಲ್ಲ. ಸೊ ಏನು ಮಾಡಬೇಕಾಗುತ್ತೆ, ಕೆಲವೊಂದು ಸತಿ ಇವಾಗ ರೈಸ್ ಮಾಡಬೇಕಾ, ಒಲೆ ಮೇಲೆ ರೈಸ್ಗಿಟ್ಟು ನೆಕ್ಸ್ಟ್ ಬೇರೆ ಏನಾದರೂ ಕೆಲಸ ಇರುತ್ತೆ. ಸೊ ಅದನ್ನು ಮಾಡ್ಕೊಳೋದು ಒಳ್ಳೆಯದು. ಮಲ್ಟಿ ಟಾಸ್ಕಿಂಗ್ ಆಗಿರಬೇಕು. ಹಾಗಂತ ನೀವು ಅಡುಗೆ ಮನೇಲಿ ಇಟ್ಬಿಟ್ಟು ಎಲ್ಲೋ ಆಚೆ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಅಡುಗೆ ಮನೇಲಿ ಏನಾದರೂ ಒಂದು ಕೆಲಸ ಇದ್ದಾಗ, ಅಡುಗೆ ಮಾಡೋ ಕೆಲಸ ಇದ್ದಾಗ, ಹಾಗೆಯೇ ಆ ಸಿಂಕಲ್ಲಿ ಏನಾದರೂ ಪಾತ್ರೆ ಇದ್ದಾಗ ಅದನ್ನು ತೊಳ್ಕೊಳ್ಬೋದು. ಸೊ 2 ಕೆಲಸನೂ ಒಂದೇ ಸತಿ ಆಗುತ್ತಲ್ವಾ. ಸೊ ಆ ರೀತಿಯಾಗಿ ನೀವು ಮಾಡ್ಕೊಳೋದ್ರಿಂದ ಟೈಮ್ ಸೇವಿಂಗ್ ಆಗುತ್ತೆ, ಕೆಲಸನೂ ಬೇಗ ಆಗುತ್ತೆ. ನೋಡೋದ್ರಲ್ಲ, ಈ ಟಿಪ್ಸ್ ಇಷ್ಟು ನಾನು ಹೇಳ್ತೀನಿ. ಅಕಸ್ಮಾತ್ ಇನ್ನೂ ಇದು ಬಿಟ್ಟು ಬೇರೆ ಏನಾದರೂ ಇದ್ದರೂ, ನನಗೆ ಗೊತ್ತಿಲ್ಲದಿರೋದು ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ನನಗೆ ತಿಳಿಸಿ ಅಂತ ಕೇಳ್ಕೊತೀನಿ. ಸೊ ನನಗೂ ಯೂಸ್ ಆಗುತ್ತೆ ಅಂತ, ಓಕೆನಾ. ಸೊ ನಾನು ಹೇಳಿದ್ನಲ್ಲ, ಫಸ್ಟಾಗಿ ಬೇಗ ಎದ್ದೇಳಿ, ನೆಕ್ಸ್ಟು ಒಂದು ಪ್ಲ್ಯಾನಿಂಗ್ ಇರಬೇಕು, ಹಾಗೆಯೇ ಟೈಮ್ ಮ್ಯಾನೇಜ್ಮೆಂಟು, ನೆಕ್ಸ್ಟ್ ಬಂದು ಮಲ್ಟಿ ಟಾಸ್ಕಿಂಗು. ಇಷ್ಟನ್ನು ನಾವು ಫಾಲೋ ಮಾಡಿದ್ರೆ ನಮಗೂ ಬೇಗ ಕೆಲಸಗಳನ್ನ ಮುಗಿಸಿ ನಮಗೆ ಅಂತ ಸಮಯ ಸಿಗುತ್ತೆ. ಜಾಸ್ತಿ ಸ್ಟ್ರೆಸ್ ಅಂತಲೂ ನಮಗೆ ಅನಿಸೋದಿಲ್ಲ. ನೋಡ್ಬೋದು ನೀವೇ, ನಾನು ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡಿದೆ ಅಂತ. ನಾನು ಪ್ರತಿಯೊಂದು ಕೆಲಸನೂ ಬೇಗ ಮಾಡ್ಕೊಂಬಿಡ್ತೀನಿ. ನಾನು ಕೂತ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಮೇನಾಗಿ ಏನದು ಅಂದರೆ, ನಾನು ಬೆಳಗ್ಗೆ ಎದ್ದು ನೀರು ಕುಡಿಯೋದಕ್ಕೆ ನೋಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಎದ್ನ, ಇನ್ನು ನೆಕ್ಸ್ಟ್ ಕೂತ್ಕೊಳೋದೇ ಇಲ್ಲ. ಎಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ತಿಂಡಿ ತಿನ್ನೋದಕ್ಕೇ ಫೈನಲಾಗಿ ಕೂತ್ಕೊಳೋದು ನೆಕ್ಸ್ಟ್. ಹಾಗೆಯೇ ನಾನು ಬೆಳಗ್ಗೆ ಹೊತ್ತು ಫೋನ್ ಕಾಲ್ಸ್ನ ರಿಸೀವ್ ಮಾಡೋದಿಲ್ಲ. ಇಫ್ ಇನ್ ಕೇಸ್ ಏನಾದರೂ ಅರ್ಜೆಂಟ್ ಇದೆ, ಮಾತಾಡಲೇಬೇಕು ಅನ್ನೋದಿದ್ದರೆ ಮಾತ್ರ ರಿಸೀವ್ ಮಾಡ್ತೀನಿ. ಇಲ್ಲಾಂದರೆ ಫೋನ್ ಕಾಲ್ಸು ಏನಿಲ್ಲ, ನಾನು ಯಾರಿಗೂ ಮಾಡೋದು ಇಲ್ಲ. ಅಂದರೆ ನಮ್ಮಮ್ಮ ಮಾಡ್ತಾರೆ. ಇವಾಗ ನನಗೆ ಎಮರ್ಜೆನ್ಸಿ ಅಂತ ಯಾವ ಕಾಲ್ಸ್ ಬರೋಲ್ಲ, ಮಾಡಿದ್ರೆ ನಮ್ಮಮ್ಮ ಮಾಡ್ತಾರೆ. ಅಕಸ್ಮಾತ್ ನಾನು ಏನಾದರೂ ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ ಗೊತ್ತಿರುತ್ತೆ ಅವ್ರಿಗೂ, ಏನೋ ಕೆಲಸ ಮಾಡ್ತಿರ್ತಾಳೆ, ಆಮೇಲೆ ಮಾಡ್ತಾಳೆ ಅಂತ ಹೇಳಿ. ಸೊ ಆ ರೀತಿ ಮಾಡ್ಕೊತೀನಿ. ನಾನು ಮ್ಯೂಸಿಕ್ ಹಾಕ್ಕೊಂಬಿಡ್ತೀನಿ. ನನಗೆ ಮ್ಯೂಸಿಕ್ ಹಾಕ್ಕೊಂಡು ಕೆಲಸ ಮಾಡೋದಕ್ಕೆ ತುಂಬಾ ಇಷ್ಟ. ಸೊ ಟೈಮ್ ಹೋಗೋದು ಗೊತ್ತಾಗಲ್ಲ, ಕೆಲಸ ಆಗೋದು ಗೊತ್ತಾಗಲ್ಲ, ಆ ರೀತಿಯಾಗಿರುತ್ತೆ. ಮ್ಯೂಸಿಕ್ ಕೇಳೋದಂದರೆ ನನಗೆ ತುಂಬ ಇಷ್ಟ. ಸೊ ಮ್ಯೂಸಿಕ್ ಕೇಳಿಕೊಂಡು ಕೆಲಸ ಮಾಡ್ಕೊತೀನಿ. ಸೊ ಬ್ರೇಕ್ಫಾಸ್ಟು ಸಹ ಮುಗಿಸ್ದೆ. ಸಿಂಪಲ್ಲಾಗೇ ಅವಲಕ್ಕಿನ ಒಗ್ಗರಣೆ ಮಾಡಿಕೊಂಡೆ. ಈಗ ಎಲ್ಲ ಕಸ ಗುಡ್ಸೋಣ ಅಂತ ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಸಣ್ಣ ಪುಟ್ಟ ಕೆಲಸಗಳನ್ನ ಆಗಿಂದಾಗೆ ಮಾಡ್ಕೊಂಬಿಟ್ರೆ ಮನೆಯೂ ಸಹ ಕ್ಲೀನಾಗಿರುತ್ತೆ. ಮತ್ತು ತಿರ್ಗಾ ಯಾವುದೇ ಕೆಲಸ ಪೆಂಡಿಂಗ್ ಆಗಿರೋದಿಲ್ಲ. ಬಿಡು ಆಮೇಲೆ ಮಾಡೋಣ ಅಂತ ಸುಮ್ಮನೆ ಇವಾಗ ಆಮೇಲೆ ಮಾಡ್ತೀನಿ ಬಿಡಿ ಕೆಲಸನ ಅಂತ ಬಿಟ್ಟರೆ ಅದು ಮಾಡ್ದಂಗೆನೇ
ಸೊ ಹಾಗಾಗಿ ನಾನು ಅವಾಗೇನೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಅಷ್ಟರಲ್ಲಿ ನಮ್ಮ ಮಗ ಎದ್ದೇಳ್ತು ಚಿಕ್ಕದು. ದೊಡ್ಡವಳು ಇದ್ರೆ ಅವಳ ಪಾಡಿಗೆ ಏನೋ ಆಟ ಆಡ್ಕೊಂಡಿರ್ತಾಳೆ, ನಾನು ಕೆಲಸಗಳನ್ನ ಮುಗಿಸ್ಕೊತೀನಿ. ಇನ್ನು ಚಿಕ್ಕವಳಿದ್ರೆ ಸ್ವಲ್ಪ ನೋಡ್ತಾ ಇರಬೇಕು, ಮಗು ಏನು ಮಾಡುತ್ತೆ, ಏನು ಮಾಡ್ತಾಯಿದ್ದೆ ಅಂತ. ಯಾಕಂದರೆ ಅದು ಕೈ ಕಾಲು ಸುಮ್ಮನೆ ಇರಲ್ಲ ಒಂದು ಕಡೆ. ಹಾಗಾಗಿ ಸೊ ದೊಡ್ಡವಳು ಸ್ಕೂಲ್ಗೆ ಹೋಗೋ ತನಕ ಸ್ವಲ್ಪ ಅವಳ ಜೊತೆ ಹೆಂಗೋ ಆಟ ಆಡ್ಕೊಂಡು ಇರ್ತಾಳೆ. ಸೊ ಅಷ್ಟರಲ್ಲಿ ನಾನು ಕೆಲಸಗಳನ್ನ ಮಾಡ್ಕೊತಿರ್ತೀನಿ. ಸೊ ಇದು ನಮ್ಮ ರೂಮ್ ಬಂದು ನಮ್ಮದು ಎಲ್ಲ ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಒದ್ರುಕೊಂಡು ನೀಟಾಗಿ ಒಂದು ಕಡೆಯಿಂದ ಕಸ ಗುಡಿಸ್ಕೊತೀನಿ. ಇದೊಂದು ಮಾತನ್ನ ಮರ್ತಿದ್ದೆ, ಏನಪ್ಪ ಅಂತಂದರೆ ಹೋಮ್ವರ್ಕ್ಗಳು ಅಂದರೆ ನನ್ನ ಮಗಳಿಗೆ ಹೋಮ್ವರ್ಕ್ ಏನಾದರೂ ಕೊಟ್ಟಿರ್ತಾರೆ, ನಾನು ಸಂಜೆನೇ ಎಲ್ಲ ಬರೆಸಿ ಮುಗಿಸ್ತೀನಿ. ಬೆಳಗ್ಗೆ ಹೊತ್ತು ಯಾವುದೋ ಪೆಂಡಿಂಗ್ ಮಾಡ್ಕೊಳಲ್ಲ, ಬಿಡು ಆಯಿತು ಹೋಗಲಿ ಬೆಳಗ್ಗೆ ಬರ್ಕೊಣಿವಂತೆ ಅಂತೇಳಿ. ಯಾಕಂದರೆ ಇನ್ನು ಚಿಕ್ಕ ಮಕ್ಕಳಾಗಿರೋದ್ರಿಂದ ನಾವು ಅವ್ರನ್ನ ಎಬ್ಬರಿಸಿ ಬರ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅವ್ರಿಗೂ ನಿದ್ದೆ ಸರಿಯಾಗಿ ಆಗೋದಿಲ್ಲ, ಯಾಕೆ ಅದೆಲ್ಲ ಅಂಥೇಳಿ ನೈಟೇ ಎಲ್ಲ ಕಂಪ್ಲೀಟ್ ಮಾಡಿಸ್ಬಿಡ್ತೀನಿ. ಹಾಗೆಯೇ ಅವಳು ಸ್ಕೂಲಿಂದ ಬಂದಾಗ ಒಂದು ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಬಿಡ್ತೀನಿ. ಒಂದು 6 ಗಂಟೆ ತನಕ ಆಟ ಆಡ್ತಾಳೆ. ಸೊ ಅದಾದಮೇಲೆ ಹೋಮ್ವರ್ಕ್ ಬರೆಯೋದಕ್ಕೆ ಕೂರಿಸ್ಕೊತೀನಿ. ಅವಳೇ ಬಂದು ಹೋಮ್ವರ್ಕ್ ಬರೆಯೋ ಥರ ನಾವು ಅಭ್ಯಾಸ ಮಾಡ್ಕೊಬೇಕು. ಯಾವಾಗಲೂ ನಾವು ಬಾ ಹೋಮ್ವರ್ಕ್ ಬರಿ ಬಾ ಅಂತ ಕರೆಯೋದಾಗಿರ್ಬೋದು, ಆ ರೀತಿಯಾಗಿ ಮಾಡೋದು ಬೇಡ. ಸೊ ಇಷ್ಟು ಟೈಮ್ವರೆಗೂ ಆಟ ಆಡಮ್ಮ, ಆಮೇಲೆ ಬಂದು ಹೋಮ್ವರ್ಕ್ ಬರಿ ಅಂತ ಹೇಳಬೇಕು. ಸೊ ಅವಳೇ ಬಂದು ಆಟೋಮೆಟಿಕ್ಕಾಗಿ ಬುಕ್ಕು ಏನಿರುತ್ತೆ ಹೋಮ್ವರ್ಕು ಕೇಳ್ತಾಳೆ. ಸೊ ಕೇಳಿ ಇದನ್ನು ಬರಿತಾ ಇರು, ನಾನು ಬರ್ತೀನಿ ಅಂತ ಹೇಳಿ ಕೂರಿಸ್ಬಿಟ್ಟು ಬರೆಯೋದಕ್ಕೆ ನೆಕ್ಸ್ಟ್ ನನ್ನ ಕೆಲಸ ಏನಿರುತ್ತೋ ಅದನ್ನು ಮಾಡ್ಕೊತೀನಿ ಸಂಜೆ ಟೈಮಲ್ಲಿ. ಸೊ ಯಾವಾಗಲೂ ಅವಳು ಮುಂದೆನೇ ಕೂತ್ಕೊಂಡು ಬರ್ಸೋದು ಅಭ್ಯಾಸ ಮಾಡ್ಕೊಳೋದು ಬೇಡ ಅಂತ. ಯಾಕಂದರೆ ಮತ್ತೆ ತಿರ್ಗಿ ಅದೇ ಕಂಟಿನ್ಯೂ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಸಣ್ಣದ್ರಿಂದ ಯಾವ ರೀತಿ ಒಂದು ಅಭ್ಯಾಸನ ನಾವು ಮಕ್ಳಿಗೂ ಮಾಡಿಸ್ತೀವೋ ಅದೇ ಮುಂದಕ್ಕೂ ಬರೋವಂಥದ್ದು ಅಲ್ವಾ. ಸಿಂಪಲ್ ಹೋಮ್ವರ್ಕು ಏನಿರುತ್ತೆ ಅಂದರೆ ಇವಾಗ ಎ ಫಾರ್ ಆಪಲ್, ವಿ ಫಾರ್ ಬಾಲ್ ಆ ರೀತಿಯಾಗಿ ಬರೆಯೋವಂಥದ್ದು ಇರುತ್ತೆ. ಇವಾಗ ನಂಬರ್ಸ್ ಅವಳಿಗೆ ಏನು ಬರುತ್ತೆ ಬರೆಯೋದಕ್ಕೆ ಅದನ್ನು ನೋಡಿ ಕೊಡ್ತೀನಿ. ಬರ್ದಿಲ್ದಿರೋದನ್ನ ನಾನೇ ಆಮೇಲೆ ಹೋಗಿ ಕೂರಿಸಿ ಹೇಳ್ಕೊಟ್ಟು ಬರ್ಸೋವಂಥದ್ದು. ಸ್ಟಡೀಸ್ ಬಗ್ಗೆನೂ ನಾವು ಸ್ವಲ್ಪ ಕೇರ್ ತೊಗೊಬೇಕು ಅಲ್ವಾ, ಅದೂ ನಮ್ಮ ಒಂದು ಜವಾಬ್ದಾರಿ. ಸೊ ಹಾಗಾಗಿ ಅದ್ರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಇನ್ನು ನಾನು ಕಸ ಎಲ್ಲ ಗುಡಿಸ್ಕೊಂಬರ್ತಾಯಿದ್ದೀನಿ. ಮಕ್ಕಳು ಈಚೆಗಡೆ ಆಟ ಆಡ್ತಾಯಿದ್ರು ಫ್ರೆಂಡ್ಸ್ ಜೊತೆ. ಸೊ ನಾನು ಅಲ್ಲೂ ಆ ಕಡೆನೂ ಗಮನ ಇರುತ್ತೆ. ಇವಾಗ ನಾವು ಏನಾರ ಕೆಲಸ ಮಾಡಬೇಕಾದ್ರೆ ಬರೀ ಕೆಲಸದ ಮೇಲೆ ಗಮನ ಇರಿಸೋದಲ್ಲ, ಮಕ್ಳು ಏನು ಮಾಡ್ತಿದ್ದಾರೆ ಅಂತ ಆ ಕಡೆ ನಾವು ನೋಡಬೇಕಲ್ಲ. ಮಾರ್ನಿಂಗ್ಗೆ ಸ್ಕೂಲಿಗೆ ಕಳ್ಸೋದಕ್ಕೆ ಟೈಮ್ ಇದೆ. ನನ್ನ ಮಗಳಿಗೆ ಸ್ಕೂಲ್ ಟೈಮಿಂಗ್ಸ್ ಬಂದು 8:45. ಸೊ 8:15 ರೆಡಿ ಆದ್ರೂ ನಡೆಯುತ್ತೆ. ಹಾಗಾಗಿ ಇವಾಗ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊಂಬಿಡೋಣ ಅಂತ ಹೇಳಿ ಆ ಕೆಲಸನೂ ಮಾಡ್ಕೊತಾ ಇದ್ದೀನಿ. ವಾರದ ದಿವಸ ಅಲ್ವಾ, ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಆ ಮಿಕ್ಕಿ ಟೈಮಲ್ಲೆಲ್ಲ ಇನ್ನೆಲ್ಲ ನಾನು ದಿನ ಒರೆಸಲ್ಲ, ವಾರದ ದಿವಸ ಮಾತ್ರ ಅಷ್ಟೇನೆ. ನೋಡಿ ನಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಅಂದರೆ, ಅಲ್ಲಿ ಇಬ್ಬರು ಫ್ರೆಂಡ್ಸ್ ಬೇರೆ ಇದ್ದಾರೆ. ದೊಡ್ಡೋಳಿಗೆ ಒಬ್ಬ ಫ್ರೆಂಡು, ಚಿಕ್ಕವನಿಗೆ ಒಬ್ಬ ಫ್ರೆಂಡು. ಅವರಿಬ್ಬರು ಅಣ್ಣ ತಮ್ಮ, ಇವರಿಬ್ಬರು ಅಕ್ಕ ತಂಗಿದಿರು. ದಿನ ಇದೇನೆ ಅವ್ರದ್ದು. ಬೆಳಗ್ಗೆ ಆದರೂ ಸಂಜೆ ಆದರೂ ಮಣ್ಣಲ್ಲಿ ಆಟಾಡೋದು. ಈ ನಡುವೆ ಅಂತೂ ಜಾಸ್ತಿ ಮಣ್ಣಲ್ಲಿ ಆಡ್ತಿದ್ದಾರೆ. ಆಡಬಾರ್ದು, ಬಟ್ ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಸತಿ ಮಕ್ಕಳಿಗೆ ಅದು ನಾವು ಮಣ್ಣಲ್ಲಿ ಆಡಿ ಬೆಳೆದಿರೋಂಥವ್ರೆ ಅಲ್ವಾ. ಸೊ ಹಾಗಾಗಿ ಅವ್ರಿಗೂ ಅದೊಂದು ಅನುಭವ ಆಗುತ್ತೆ. ಇನ್ನು ನಾವು ಚಿಕ್ಕ ಹುಡುಗರಲ್ಲಿ ಎಂತೆಂಥ ಆಟ ಆಡಿದ್ದೀವಿ. ಚಿಪ್ಪಲ್ಲೆಲ್ಲ ಅಡುಗೆ ಮಾಡೋ ಆಟ ಅಂತೆ, ಆ ಥರ ಎಲ್ಲ. ಬಟ್ ಇವಾಗೆಲ್ಲ ಅದೆಲ್ಲ ಆಡೋರು ಯಾರೂ ಇಲ್ಲ. ಸೊ ಅಟ್ಲೀಸ್ಟ್ ಇದಾದರೂ ಎಕ್ಸ್ಪೀರಿಯನ್ಸ್ ಆಗಲಿ ಅವ್ರಿಗೂ ಅಂತ ನಾನು ಜಾಸ್ತಿ ರಿಸ್ಟ್ರಿಕ್ಷನ್ಸ್ ಏನು ಮಾಡೋದಿಲ್ಲ. ಕೆಲವೊಂದು ಅಂದರೆ ನೀರಲ್ಲಿ ಆಡೋದನ್ನು ಇದು ಮಾಡ್ತೀನಿ. ಸೊ ನೆಗಡಿ ಆಗುತ್ತೆ, ಜ್ವರ ಬರುತ್ತೆ, ಅದಕ್ಕೋಸ್ಕರ ಅಂತ ನೀರಲ್ಲಿ ಆಡೋದು ಕಮ್ಮಿ ಮಾಡಿಸಿದ್ದೀನಿ. ಅದು ಬಿಟ್ಟರೆ ಮಕ್ಕಳು ಆರಾಮಾಗಿ ಆಚೆ ಓಡಾಡೋದಿರಲಿ. ನಾನು ಎನಿ ಟೈಮ್ ಹುಡುಗರು ಹಿಂದೆಯೇ ಇರೋದಿಲ್ಲ. ಮಕ್ಕಳಿಗೆ ಫ್ರೀಯಾಗಿ ಬಿಟ್ಟಷ್ಟು ಚೆನ್ನಾಗಿ ಹುಡುಗರ ಜೊತೆ ಹೊಂದ್ಕೊಂಡು ಆಟ ಆಡೋದಿರುತ್ತೆ. ಯಾವಾಗಲೂ ಮನೇಲೇ ಕೂಡ ಹಾಕ್ಕೊಂಡು ಬೆಳೆಸೋದು ಅದೆಲ್ಲ ಸರಿ ಬರೋದಿಲ್ಲ ಅಲ್ವಾ. ಹುಡುಗರು ಮಕ್ಕಳ ಜೊತೆ ಸೇರಿಕೊಂಡು ಆಟ ಆಡೋದೇ ಚೆಂದ. ಎಲ್ಲ ಒರೆಸಿತ್ತಾಯಿತು. ಏನು ಅಂದರೆ ನಾವು ಕ್ಲೀನ್ ಮಾಡ್ತಾಯಿರ್ರಿ, ಮನೇನ ಕ್ಲೀನ್ ಮಾಡಿದಷ್ಟು ಮತ್ತೆ ಏನಾದರೂ ಒಂದು ಅಲ್ಲೊಂದು ಇಲ್ಲೊಂದು ಇದ್ದೇ ಇರುತ್ತೆ. ನಮ್ಮ ಮನೆಯವರು ನಾನೆಲ್ಲ ಒರೆಸ್ತಿದ್ನಲ್ಲ ಅಂತೇಳಿ ಅದನ್ನು ತೊಗೊಂಬಂದು ಅವ್ರದ್ದೇನೋ ದಿವಾನ ಮೇಲೆ ಇಟ್ಬಿಟ್ಟು ಹೋದ್ರೆ ತಿರ್ಗಾ ನಾನು ಅದನ್ನು ಎತ್ತಿಡೋದಾಗಿರ್ಬೋದು. ಸೊ ಹೀಗೇನೆ ಕೆಲ್ಸಗಳು ಇದ್ದಿತ್ತೇನೆ. ನೆಕ್ಸ್ಟ್ ನೋಡ್ಬೋದು, ಮಾನ್ಯ ಸ್ಕೂಲಿಗೆ ಹೋದ್ಮೇಲೆ ತಾನಿಂದ ಇನ್ನೇನು ಕೆಲಸ ಇರುತ್ತೆ, ಮನೆ ತುಂಬ ಆಟ ಸಾಮಾನು ಆಡ್ಕೊಂಡು ಆಟ ಆಡೋದೇನೆ. ಅವಳಿಗೆ ಟೈಮ್ ಆಯಿತು ಸ್ಕೂಲಿಗೆ ಹೋಗೋದಕ್ಕೆ. ನೋಡಿ ನೀರಲ್ಲಿ ಅಪ್ಪ ಈ ಥರ ಎಲ್ಲ ನೋಡಿದ್ರೆ ನನಗೆ ಕೋಪ ಬರುತ್ತೆ. ಬಟ್ ಏನು ಮಾಡೋದು, ಕೋಪ ಮಾಡ್ಕೊಳೋ ಆಗಿಲ್ಲ ಅಲ್ವಾ. ಸೊ ನೀರೆಲ್ಲ ಗಲೀಜು ಮಾಡಿಬಿಡ್ತಾಳೆ. ನೋಡು ಹಸ ನೀರು ಕುಡಿಬೇಕದು ತೊಟ್ಟಿ. ಸರಿ ನಡಿ ಅಲ್ಲೆಲ್ಲ ಗಲೀಜು ಮಾಡಬೇಡಪ್ಪ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಹಾಗೆಯೇ ಇಬ್ರಿಗೂ ಒಟ್ಟಿಗೆ ಸ್ನಾನ ರೆಡಿ ಮಾಡೋಣ ಅಂತ ಹೇಳಿ. ರೆಡಿ ಮಾಡೋದೂ ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ನನ್ನ ಮಕ್ಕಳನ್ನ ಅದು ತುಂಬಾ ಕಷ್ಟ. ಅವಳಿಗೂ ರೆಡಿ ಮಾಡು, ಇಲ್ಲ ನಾನೇ ಸ್ನಾನ ಮಾಡ್ಕೊಂಬತ್ತೀನಿ, ನಾನು ನಿಧಾನಕ್ಕೆ ಉಜ್ಜೋದು ಅದು ಎಲ್ಲ ಇರುತ್ತೆ. ಕೆಲವೊಂದು ಸತಿ ನಾನು ಸ್ಕೂಲಿಗೆ ಹೋಗಲ್ಲಮ್ಮ ಇವತ್ತು ಪ್ಲೀಸ್ ಅಂತಲೂ ಬರುತ್ತೆ ಮಾತುಗಳು. ಬಟ್ ಅದನ್ನೆಲ್ಲ ಅವಳ ಮೈಂಡಿಂದ ತೆಗೆದು ನೀಟಾಗಿ ಮಗುನ ರೆಡಿ ಮಾಡಿಸಿ ಸ್ಕೂಲಿಗೆ ಕಳಿಸೋದೆ ನಮ್ಮ ಕೆಲಸ. ಸೊ ನಾಷ್ಟನೂ ಸಹ ಮಾಡ್ಕೊಂಡು ಹೋಗ್ತಾಳೆ. ಕೆಲವೊಂದು ಸತಿ ಮಾಡೋದಿಲ್ಲ, ಹಾಲು ಕೊಟ್ಟಿದ್ರೆ ಮಾಡಲ್ಲ. ಬೆಳಗ್ಗೆ ಹೊತ್ತು ಹಾಲು ಕೊಡಲಿಲ್ಲ ಅಂತಂದರೆ
ನಾಷ್ಟ ಮಾಡಿಕೊಂಡು ಸ್ಕೂಲಿಗೆ ಹೋಗ್ತಾಳೆ. ಸೊ ನೋಡಿ 9 ಗಂಟೆ ಆಗುತ್ತೆ, ಅವಳಿಗೆ ವ್ಯಾನ್ ಹತ್ಸ್ಬಿಟ್ಟು ಬಂದು ತಿರ್ಗಾ ನಾಷ್ಟ ಇವಳು ಅರ್ಧಂಬರ್ಧ ಮಾಡಿಬಿಟ್ಟಿದ್ಲು. ಮಾನ್ಯನ ವ್ಯಾನ್ ಹತ್ಸಕ್ಕೆ ಹೋಗ್ಬೇಕಾಗಿತ್ತಲ್ಲ, ಸೊ ಇವಳನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಹಾಗಾಗಿ ಮಧ್ಯದಲ್ಲೇ ನಿಲ್ಲಿಸಿ ಕರ್ಕೊಂಡು ಹೋಗಿದ್ದೆ. ಈಗ ಮತ್ತೆ ಮನೆಗೆ ಬಂದು ಅವಳು ನಾಷ್ಟ ಮಾಡ್ತಿದ್ದಾಳೆ, ನಾನು ಸಹ ಸ್ವಲ್ಪ ನಾಷ್ಟ ಮಾಡ್ಕೊತೀನಿ. ಸೊ ಇನ್ನೂ ಕೆಲಸ ಇರುತ್ತೆ, ಬಟ್ ಆದ್ರೂ ಟೈಮ್ ಸರಿಯಾಗಿ ನಾಷ್ಟ ಮಾಡೋದು ನಮಗೆ ಬೇಕಲ್ವ ಎನರ್ಜಿ. ಸೊ ಹಾಗಾಗಿ ನಾಷ್ಟ ಮಾಡಿಕೊಂಡು ಅದಾದ ನಂತರ ಮಜ್ಜಿಗೆ ಕರಿಯೋದು, ಹಾಗೆಯೇ ಪಾತ್ರೆ ತೊಳೆಯೋದು ಮತ್ತು ತಿಂಡಿ ಎಲ್ಲ ಮಾಡ್ಕೊಂಡೆಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ. ಸೊ ನೋಡಿ, ಏನಾದರೂ ಕೆಲಸ ಮಾಡಬೇಕಾದ್ರೆ ಮಧ್ಯದಲ್ಲಿ ಬರ್ತಾ ಇರ್ತಾರೆ. ಸೊ ನಾನು ಅದಕ್ಕೆ ಹೇಳೋದು, ಈಗ ಮಕ್ಕಳಿದ್ದಾಗ ಕೆಲಸ ಆಗಲ್ಲ ಅಂತಲ್ಲ, ಆಗುತ್ತೆ, ಬಟ್ ಮಧ್ಯದಲ್ಲಿ ಬಂದು ಈ ರೀತಿ ಡಿಸ್ಟರ್ಬ್ ಮಾಡಿದಾಗ ಕಷ್ಟ ಆಗುತ್ತೆ. ಹಾಗೆ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.